2024 ವಾರ್ಡ್ ನಂಬರ್ 29 ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಬಾಬು ಏಳಗಂಟಿ ಅಂತ ರಾಜಾಜಿನಗರ ಸ್ಪರ್ಧಿಸಿದ್ದು, ಮತದಾರ ಬಾಂಧವರಲ್ಲಿ ನನ್ನೊಂದು ಕಳಕಳಿಯ ವಿನಂತಿ. ಹಲವು ಬಾರಿ ಸಾಕಷ್ಟು ಹಿಂದೆ 2008ರಿಂದ 2013ರಲ್ಲಿ ಏನು ನಮ್ಮ ವಾರ್ಡ್ನಲ್ಲಿ ಏನು ಈ ಅಭಿವೃದ್ಧಿ ಆಗದೇ ಇದ್ದಾಗ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ರಸ್ತೆ, 24x7 ಕುಡಿಯುವ ನೀರಿನ ಯೋಜನೆ ಹಾಗೂ ಒಳಚರಂಡಿ ಯೋಜನೆ, ಸುಮಾರು ಕೆಲಸಗಳನ್ನ, ಬೀದಿ ದೀಪ, ಎಲ್ಲವೂ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಹೀಗಾಗಿ ವಾರ್ಡಿನ ಮತದಾರ ಬೇರೆ ಮೆಂಬರ್ ಆಮೇಲೆ ಏನೈತಿ ವಾರ್ಡ್ನಿಂದ ಬೇರೆಯವರು ಬಂದು ಯಾವುದೂ ಕೆಲಸ ಆಗಲಾರ್ದ ಕಾರಣಕ್ಕೆ ನಮ್ಮ ವಾರ್ಡ್ನವನೇ ಆದ್ರೆ ಏನೈತಿ ನಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದಂತ ಎಲ್ಲರೂ ನನ್ನ ಮೇಲೆ ಒಂದು ಭರವಸೆ ಇಟ್ಟು ನಮಗ ಟಿಕೆಟ್ ಸಂಬಂಧ ಏನೈತಿ ಬಿಜೆಪಿ ಟಿಕೆಟ್ಗಾಗಿ ನಾ ಏನೈತಿ ಸಾಕಷ್ಟು ಪರದಾಡಿದ್ದೀನಿ. ನಮಗೆ ಟಿಕೆಟ್ ಕೊಡದೇ ಇದ್ದ ಕಾರಣ, ನಮ್ಮನ್ನ ತುಳಿತಿರೋದ ಕಾರಣ ಪಕ್ಷದಲ್ಲಿ. ಹೀಗಾಗಿ ನಾ ಏನೈತಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರ ಕಾರಣ ಇವಾಗ ರೂಲಿಂಗ್ ಗೌರ್ಮೆಂಟ್ ಇದ್ದು ಸಾಕಷ್ಟು ಕೆಲಸಗಳಾಗ್ತಾವಂತ ಹೇಗೆ ನಂಬಿ ನಾ ಏನೈತಿ ಆ ಪಕ್ಷದ ಸಿದ್ಧಾಂತಕ್ಕೆ ಒಪ್ಕೊಂಡು ನಾ ಏನೈತಿ ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಈ ಬರುವಂತ ದಿನದೊಳಗ ನಾನು ಇನ್ನೂ ಹಲವಾರು ಕಾಮಗಾರಿಗಳನ್ನ ಅಭಿವೃದ್ಧಿಯೊಂದಿಗೆ ನನ್ನ ವಾರ್ಡ್ ನಂಬರ್ 29 ಕೊಂಡೊಯ್ಯಬೇಕಂತ ನಂದೊಂದು ಆಸೆ. ವಾರ್ಡ್ ನಂಬರ್ 29 ಜನ ನಿಮಗೆ ಮತ ಯಾಕೆ ಹಾಕಬೇಕು? ವಾರ್ಡ್ ನಂಬರ್ 29 ಜನ ನನಗೆ ಮತ ಯಾಕೆ ಹಾಕ್ಬೇಕಂತಂದ್ರ 2008ರಿಂದ 2013ರವರೆಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ನಾನು ಮಾಡಿದ್ದೀನಿ. ಬಾಬು ಏಳಗಂಟಿ ಕೆಲಸಗಾರ, ಕರೆದರೆ ಬರ್ತಾನ ಅನ್ನುವಂತ ನಂಬಿಕೆ ವಾರ್ಡ್ ಮತದಾರರು ನನ್ನ ಮೇಲಿದೆ. ಸರ್, ನೀವು ಚುನಾವಣೆಯಲ್ಲಿ ಏನು ಮುದ್ದೆ ಮೇಲೆ ಚುನಾವಣೆ ಮಾಡಬೇಕು? ನಾನು ರಾಜಕೀಯ ಮಾಡ್ಬೇಕಂದ್ರೆ ನನಗೆ ಜಾತಿ, ಭೇದ, ಮತ ಇವ್ ಎಲ್ಲವನ್ನು ಏನೈತಿ ಬದಿಗಿಟ್ಟು ಎಲ್ಲರೂ ನನ್ನವರು, ಎಲ್ಲರೂ ವಾರ್ಡಿನ ಮತದಾರರು ಯಾವುದೇ ಜಾತಿಯವರು ಇರಲಿ ಎಲ್ಲರೂ ನನ್ನವರು, ನನ್ನ ಮನೆಯವರು ಅಂತ ತಿಳ್ಕೊಂಡು ನಾನು ಏನೈತಿ ಇಲ್ಲಿವರೆಗೆ ನಾನು ರಾಜಕಾರಣಿ ಮಾಡಿದ್ದೀನಿ. ಹೀಗಾಗಿ ನನ್ನ ವಾರ್ಡ್ ನಂಬರ್ 29 ಜನ ಎಲ್ಲರೂ ಈ ಸಾರಿ ಬಾಬು ಏಳಗಂಟಿಗೆ ಮಾಡೋಣ ಅಂತ ಏಕೆಂದೈತಿ ಎಲ್ಲರೂ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡೈತಿ ಮತ ಚಲಾಯಿಸುವುದರೊಂದಿಗೆ ನನ್ನನ್ನು ಗೆಲ್ಲಿಸಿ ತರ್ತಾರಂತ ನನ್ನ ಭರವಸೆ ಇದೆ. ಅವ್ರ ಮೇಲೆ, ಮತದಾರರ ಮೇಲೆ ನನ್ನ ಭರವಸೆ ಇದೆ. ನನ್ನ ಆರಿಸಿ ತಂದಲ್ಲಿ ನಾನು ಅವ್ರ ಮನೆ ಮಗನಾಗಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಸರ್, ಮೊದಲ ಇಲ್ಲಿ ಬಿಜೆಪಿ ಕಾರ್ಪೊರೇಟರ್ ಇತ್ತು, ಇಲ್ಲಿ ಬಿಜೆಪಿಗಳ ಅಂತೇಳಿ ಹೇಳ್ತಾರೆ. ಬಿಜೆಪಿ ಕಾರ್ಪೊರೇಟರ್ ಇದ್ರು. ನಾನು ಮೊದಲೇನೈತಿ ಸಾಕಷ್ಟು ಅಭಿವೃದ್ಧಿ ಮಾಡಿದ ಕಾರಣ ವಾರ್ಡ್ ನಂಬರ್ 29ರಲ್ಲಿ ನಂದೊಂದು ಯಾವುದೇ ತರದಿಂದ ನಾನು ಯಾವುದೂ ಭೇದ ಭಾವದಿಂದ ಯಾವುದೂ ಮಾಡಿಲ್ಲ ಅಂತ ಅನ್ನೋ ಕಾರಣದಿಂದ ಎಲ್ಲ ಮತದಾರರನ್ನ ನಂಬಿ ಎಲ್ಲರೂ ಮತ್ತೊಮ್ಮೆ ಇವ್ರನ್ನ ಗೆಲ್ಲಿಸ್ಕೊಂಡ್ ಬರಬೇಕು. 2 ಸಾರಿ ಡಿಫೀಟ್ ಆಗಿದಾರ, ಕೆಲಸಗಾರ, ಒಳ್ಳೆ ವ್ಯಕ್ತಿ ಅಂತ ಏಕೆಂದೈತಿ ಮತದಾರರ ಒತ್ತಾಯದ ಮೇರೆಗೆ ನಾನು ನಿಂತಿದ್ದೀನಿ, ಮತದಾರರ ಪ್ರೀತಿಯಿಂದ ನಾನು ನಿಂತಿದ್ದೀನಿ. ನಾನು ಗೆದ್ದು ಬಂದ ನಂತರ ಏನೈತಿ ನನ್ನ ಓಣಿ ರಾಜಾಜಿನಗರ ಹಾಗೂ ನನ್ನ ವಾರ್ಡಿನ ಇನ್ನುಳಿದ ನಗರಗಳನ್ನು ಅಭಿವೃದ್ಧಿಯೊಂದಿಗೆ ಕೊಂಡೊಯ್ಯಬೇಕಂತ ನನ್ನ ಆಸೆ ಇದೆ. ಫಸ್ಟ್ ಕೆಲಸ ಏನು ಮಾಡ್ತಿದ್ವಿ ವಾರ್ಡಿಗೆ? ಫಸ್ಟ್ ಕೆಲಸ ನನ್ನ ವಾರ್ಡಿಗೆ ಮಾಡೋದು RTO ಆಫೀಸ್ ಪಕ್ಕಕ್ಕಿರೋದಂತ ಒಂದು ರಸ್ತೆ. ಅದು ರಾಜಾಜಿನಗರ ಅನ್ನೋದು ಬೆಂಗಳೂರು ರಾಜಾಜಿನಗರ ಥರ ರಸ್ತೆ ಆಗಬೇಕು. ಅದು ನನ್ನ ಆಸೆ ಇದೆ. ಇನ್ನುಳಿದ ನಗರಗಳಿಗೆ ಒಂದೊಂದು ನಗರ, ಎಲ್ಲ ನಗರಗಳ ಹೆಸರುಗಳು ಒಳ್ಳೊಳ್ಳೆ ಹೆಸರಿದಾವು. ಆ ಹೆಸರಿನ ತಕ್ಕಂತೆ ರಸ್ತೆಗಳಿಲ್ಲ, ಅದನ್ನು ಮಾಡ್ಬೇಕಂತ ನಂದೊಂದು ಆಸೆ. ಮತ್ತು ವಾರ್ಡ್ನಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಯೋಜನೆಯೊಂದಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಅಲ್ಲಲ್ಲಿ ಮಾಡಿದರೆ ಎಲ್ಲ ಮತದಾರರಿಗೆ ಒಂದು ಅನುಕೂಲ ಆಗ್ತದಂತ ನನ್ನೊಂದು ಆಸೆ ಇದೆ. ಅದು ಒಂದು. ಮತ್ತು ಬೀದಿ ದೀಪದಿಂದ ಭಾಳ ಸಮಸ್ಯೆ ಇದೆ. ಈ ಗುಂಟಾ ಏರಿಯಾ ಬಂತು, ಎನೆ ಏರಿಯಾ ಬಂತು, ಇಲ್ಲೆಲ್ಲ ಮೇಲ್ಗಡೆ ಇರೋ ಮಾಲ್ದಾರ್ ಕಾಲನಿ ಆಯ್ತು, ಎಲ್ಲ ಕಾಲನಿಗಳಲ್ಲಿ ಅವ್ರ ಜನ ಎಲ್ಲ ಪರದಾಡುವಂಥದ್ದಾಗಿದೆ. ಲೈಟ್ ಇಲ್ಲ, ಸರಿಯಾಗಿ ರಸ್ತೆ ಇಲ್ಲ,
ಬಹಳ ಸಮಸ್ಯೆ ಇದೆ ವಾರ್ಡ್ ನಂಬರ್ 29ರಲ್ಲಿ. ಸುಮಾರು ನಾನು 2013ರವರೆಗೆ ನಾನು ಏನು ಕಾಮಗಾರಿಗಳನ್ನು ಮಾಡಿದ್ದೀನಿ, 2013ರಿಂದ ಮುಂದೆ ಯಾರಾದರೂ ನನ್ನಷ್ಟು ಕೆಲಸ ಮಾಡಿದಾರಂದ್ರೆ ನನ್ನ ಮುಂದೆ ಬಂದು ಎತ್ತಿ ತೋರಿಸ್ಕೊಡ್ಲಿ. ನಾನು ವಿತ್ ಪ್ರೂಫ್ದಿಂದ ನಾನು ತೋರಿಸ್ಕೊಡ್ತೀನಿ. ನನ್ನ ಹತ್ರ ನಾನು ಎಷ್ಟು ನನ್ನ ಅವಧಿ ಒಳಗೆ, ನಮ್ಮ ಅತ್ತಿಗೆ ಅವಧಿ ಒಳಗೆ ನಾನು ಎಷ್ಟು ಮಾಡಿದ್ದೀನಿ ವರ್ಕ್ ಅನ್ನೋದು ನಾನು ವಿತ್ ಪ್ರೂಫ್ದೊಂದಿಗೆ ನಾನು ತೊಗೊಂಡ್ಬರ್ತೀನಿ. ಅವ್ರು ಯಾರಾದರೂ ಮಾಡಿದ್ರ 2013ರಿಂದ ಈ 24ರವರೆಗೆ ಯಾರ್ಯಾರು ಮೆಂಬರ್ ಇದ್ರು, ಯಾರಿದ್ರು, ಅವ್ರು ಏನು ಮಾಡಿದ್ರು ಜನರಿಗೆಲ್ಲ ಗೊತ್ತಿದೆ. ವಾರ್ಡ್ ನಂಬರ್ 29 ಮತದಾರರಿಗೆ ಗೊತ್ತಿದೆ ಯಾರು ಕೆಲಸಗಾರ ಯಾರಿಲ್ಲ ಅನ್ನೋದು. ಅವರೊಂದು ವಿಶ್ವಾಸದಿಂದ ಯಾರು ಕೆಲಸಗಾರ ಯಾರು ಇಲ್ಲ, ಯಾವ ಒಳ್ಳೆಯ ವ್ಯಕ್ತಿ, ಸಾರ್ವಜನಿಕ ಕ್ಷೇತ್ರದೊಳಗೆ ಏನೈತಿ ಯಾವುದೇ ಜಾತ್ರೆ ಒಂದು ಇದು ಏನಂದ್ರೆ ಯಾವುದೇ ಒಂದು ಸೋಷಿಯಲ್ ವರ್ಕ್ ಆಗಲಿ, ಕೋವಿಡ್ದಲ್ಲಿ ಆಗಲಿ, ಮತ್ತು ಇನ್ನುಳಿದ ಯಾವುದೇ ಒಂದು ಇದ್ರ ಟೈಮ್ನಲ್ಲಿ ಏನೈತಿ ಓಡಾಡುವಂಥ ವ್ಯಕ್ತಿ ಯಾರು ಆ್ಯಕ್ಟಿವ್ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತದೆ, ಕಾಣ್ತದೆ. ಎಲ್ಲರೂ ಸರ್ವೆ ಮಾಡ್ತಾ ಇದ್ದಾರೆ. ನೋಡಿಕೆ ಏನೈತಿ ನನಗೆ ಮತದಾರರ ಒಂದು ಏನೈತಿ ಭರವಸೆಯೊಂದಿಗೆ ನಾನು ಏನೈತಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ದಯವಿಟ್ಟು ಎಲ್ಲರಲ್ಲಿ ನಮ್ಮ ವಾರ್ಡ್ ಅಭಿವೃದ್ಧಿಗೋಸ್ಕರ ಈ ಬಾಬು ಏಳುಗಂಟೆನ ಆರಿಸಿ ತರ್ತಾರ ಅನ್ನೋದೊಂದು ನನ್ನೊಂದು ಎಲ್ಲ ಮತದಾರರ ಮೇಲೆ ನನಗೆ ಭರವಸೆ ಇದೆ. ಅಷ್ಟು ಮಾಡಿದ್ರೆ ನಾ ಬರುವಂಥ ದಿನದೊಳಗೆ ನಾ ಏನೈತಿ ವಾರ್ಡ್ ಅಭಿವೃದ್ಧಿಗೋಸ್ಕರ ವಾರ್ಡ್ ನಂಬರ್ 29ರಲ್ಲಿ ಬರ್ತಕ್ಕಂಥ ಬಾರಾಕೋಟ್ರಿ ತಾಂಡ, ಆ ಬಾರಾಕೋಟ್ರಿ ತಾಂಡ ಹತ್ರ ಏನೋ ಅದು ಬೇಗಂ ತಲಾಬ್ ಕೆರೆ ಇದೆಯಲ್ಲ, ಅವಾಗ ಉದ್ಘಾಟನೆ ಮಾಡಿದ್ದು ಅದಕ್ಕೆ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಅವಾಗ ಕಾರಜೋಳ ಸಾಹೇಬ್ ಮಿನಿಸ್ಟರ್ ಇದ್ರು. ಆ ಟೈಮ್ನಾಗ ಏನೈತಿ ಅಭಿವೃದ್ಧಿಗೋಸ್ಕರ ಏನೈತಿ ನನ್ನ ವಾರ್ಡ್ನಲ್ಲೇ ಫಂಕ್ಷನ್ ಮಾಡಿ ಅದೊಂದು ಕೆಲಸ ನಮ್ಮ ಅವಧಿಯಲ್ಲೇ ಆಗಿದೆ ಸ್ವಲ್ಪ. ಮತ್ತು ಬಾರಾಕೋಟ್ರಿ ತಾಂಡಕ್ಕೆ ಲೈಟಿಂಗ್ ವ್ಯವಸ್ಥೆ ಇದ್ದಿದ್ದಿಲ್ಲ, ಕರೆಂಟ್ ವ್ಯವಸ್ಥೆ ಅವ್ರದ್ದೊಂದು ದೊಡ್ಡ ಬೇಡಿಕೆ ಇತ್ತು. ನಮಗೆ ಸಿಟಿ ಲೈನ್ ಬೇಕ್ರಿ ಬಾಬು ಅವ್ರು ಅಂತ ಹೇಳಿದ್ರು. ಖುದ್ದಾಗಿ ನಾನೇ ಫೈಲ್ ರೆಡಿ ಮಾಡಿಕೊಂಡು ಬೆಳಗಾವಿಗೆ ಹೋಗಿ ಅಪ್ರೂವಲ್ ತೊಗೊಂಬಂದಿದ್ದೀನಿ. ಇವಾಗಾದರೂ ಯಾರಾದರೂ ಅಲ್ಲಿ ಬಾರಾಕೋಟ್ರಿ ತಾಂಡದವ್ರನ್ನ ಹೋಗಿ ಕೇಳ್ಬೋದು. ಅದೊಂದು ಸಿಟಿ ಲೈನ್ ಏನೈತಿ ವ್ಯವಸ್ಥೆ ನಾನೇ ಮಾಡಿದ್ದು, ನನ್ನ ಅವಧಿಯಲ್ಲೇ ಮಾಡಿದ್ದು. ಮತ್ತು ದಡ್ಡಿ ಗಿಡ್ಡಿ ಅವೆಲ್ಲ ಏನೈತಿ ಸಾಕಷ್ಟು ಬೋರ್ವೆಲ್ಗಳನ್ನು ಹಾಕ್ಸಿದ್ದೀನಿ ನೀರಿನ ಭಾಳ ಭಾವನೆ ಇದ್ದಾಗ. ಹೀಗಾಗಿ ಸಾಕಷ್ಟು ವಾರ್ಡ್ ನಂಬರ್ 29ರಲ್ಲಿ ಸಾಕಷ್ಟು ಕೆಲಸಗಳು ನನ್ನ ಅವಧಿಯಲ್ಲಿ ಆದಮೇಲೆ ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಯಾರೂ ಅಭಿವೃದ್ಧಿ ಮಾಡಿಲ್ಲ. ಎಲ್ಲರೂ ಬರೀ ರಾಜಕೀಯ ಮಾಡ್ಕೊತ ಬಂದಿದ್ದಾರೆ. ಪರಂತು ಅಭಿವೃದ್ಧಿ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸಾಕಷ್ಟು ದೊಡ್ಡ ದೊಡ್ಡ ಕೆಲಸ ಆಗಿದ್ದು ಏನಪ್ಪ ಅಂತಂತ ಇದ್ರೆ ಅದು ನನ್ನ ಅವಧಿಯಲ್ಲಿ ಆಗಿದಾವಂತ ನನಗೆ ಆತ್ಮವಿಶ್ವಾಸ ಇಲ್ಲ. ಹೀಗಾಗಿ ಎಲ್ಲ ಮತದಾರರು ವಾರ್ಡ್ ನಂಬರ್ 29ರ ಮತದಾರರಲ್ಲಿ, ತಾಯಂದಿರಲ್ಲಿ ಹಾಗೂ ಹಿರಿಯರಲ್ಲಿ, ನನ್ನ ಅಣ್ಣ ತಮ್ಮಂದಿರಲ್ಲಿ, ಯುವಕರಲ್ಲಿ ನಂದು ಸವಿನಯ ಪ್ರಾರ್ಥನೆ. ವಾರ್ಡ್ ನಂಬರ್ 29ಕ್ಕೆ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದು. ತಾವು ಹಸ್ತಕ್ಕೆ ಮತ ಕೊಟ್ಟು ಆರಿಸ್ತರ್ಬೇಕಂತ ತಮ್ಮಲ್ಲಿ